ಅನ್ಸ್ದಾಗ ನಮ್ಮ ಅಮ್ಮಂಗೆ ಇದೆಷ್ಟು ಬ್ರಾಂಡೆಡ್ ಆಗ್ತಾರೆ. ಹೇಗೆ ಅನ್ನಿಸ್ತಾ ಇದೆ ಆಪರೇಷನ್? ಭಯ ಆಗ್ತದೆ? ಭಯ ಏನಿಲ್ಲಪ್ಪ. ಬಾಯ್ ಸಾಮ್ರಾಟ್ ಸಿರಿ ಬಾಯಮ್ಮ. ಹುಷಾರು, ನೀನ್ ಹುಷಾರು. ಫೋನ್ ಮಾಡು. ಅಯ್ಯೋ ನಮ್ಮಮ್ಮ ಹೋಗ್ತಾ ಇದ್ರೆ ಬೇಜಾರಾಗ್ತಿತ್ತು. ಏನೋ ನಮ್ಮನ್ನ ಬಿಟ್ಟೋಗೋ ತರಾನೇ ಅನ್ನಿಸ್ತಿತ್ತು ಗೈಸ್. പക്ഷേ ನಮ್ಮಮ್ಮನ್ ನೋಡ್ದಾಗೆಲ್ಲ ಯಾಕೆ ಅಷ್ಟ್ ಚೆನ್ನಾಗಿದ್ದವ್ರು ಈ ತರ ಆಗೋಗ್ಬಿಟ್ರು ಅಂತ. ದಿವ್ಯಂದು ಮತ್ತೆ ಶಿವುದು ಲೈಫ್ ಈ ತರ ಆಗೋಯ್ತು. ಬೇಡ, ನಾನು ಸಪ್ರೇಟ್ ಆಗಿರ್ತೀನಿ. ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಸ್, ವ್ಲಾಗ್ ಏನಂದರೆ, ಅಮ್ಮ ಆಲ್ರೆಡಿ ಇವಾಗ ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ. ಅಮ್ಮ ಇವತ್ತು ಹೋಗಿ ಹಾಸ್ಪಿಟಲ್ ಅಡ್ಮಿಂಟ್ ಆಗಬೇಕು ಅಂತ. ನೀವು ಅಂತ ಇರ್ಬೋದು ಏನಕ್ಕೆ ಅಡ್ಮಿಂಟ್ ಆಗಕ್ಕೆ ಹೋಗ್ತಿದ್ದಾರೆ ಅಂತ. ಸೊ ಅವ್ರಿಗೆ ತುಂಬ ದಿವಸದಿಂದ ಕಾಲು ಪೇನ್ ಇದೆ. ಅಂದರೆ ಈಗ ಈ ವೆರಿಕೋಸ್ ಅನ್ನೋದು ಇದೆಯಲ್ವಾ, ಸೊ ಅದು ಅಮ್ಮನಿಗೆ ತುಂಬ ವರ್ಷದಿಂದ ಇದೆ. ಸ್ವಲ್ಪ ಅವಾಗೆಲ್ಲ ಕಮ್ಮಿ ಇತ್ತು, ಬಟ್ ಇವಾಗೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ. ತುಂಬ ಪೇನ್ ಅಂತ ಹೇಳ್ತಿದ್ರು. ಆಗ ಸ್ಕ್ಯಾನಿಂಗ್ ಮಾಡಿಸಿದಾಗ ಒಂಚೂರು ಎಕ್ಸ್ರೇ ಎಲ್ಲ ತೆಗೆದಾಗ ಡಾಕ್ಟರು ಮೆಡಿಷನಲ್ಲೇ ಹೋಗುತ್ತೆ ಅಂತ ಹೇಳಿದ್ರು. ಬಟ್ ಮೆಡಿಷನ್ಸ್ ಪಾಪ ತುಂಬ ದಿನ ತೊಗೊಂಡಿದ್ದಾರೆ, ಬಟ್ ಅದರಿಂದ ಏನೂ ಪ್ರಯೋಜನ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅಮ್ಮ ಇವಾಗ ಆಲ್ರೆಡಿ ಹಾಸ್ಪಿಟಲ್ ಹೇಳಿದ್ದಾರೆ ಆಪ್ರೇಷನ್ ಮಾಡಬೇಕು ಅಂತ. ಹಾಗಾಗಿ ಅಮ್ಮ ಇವತ್ತು ಹೋಗಿ ಅಡ್ಮಿಂಟ್ ಆಗ್ತಿದ್ದಾರೆ. ಇವತ್ತು ಥರ್ಸ್ಡೇ, ಸ್ಯಾಟರ್ಡೇ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಬನ್ನಿ, ಅಮ್ಮನ ಒಂಚೂರು ಕಳಿಸ್ಕೊಡೋಣ. ಅಮ್ಮಂಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಆಪ್ರೇಷನ್ ಅಂದರೆ ಸ್ವಲ್ಪ ಭಯ. ಯಾಕಂದರೆ ಫಸ್ಟ್ ಟೈಮ್ ನಮ್ಮಮ್ಮ ಆಪ್ರೇಷನ್ ಎಲ್ಲ ಮಾಡಿಸ್ತಿರೋದು. ನಾವು ಯಾವತ್ತೂ ನಮ್ಮಮ್ಮ ಆಪ್ರೇಷನ್ ಮಾಡಿ ನಾವು ನೋಡಿಲ್ಲ ಲೈಫಲ್ಲೂ ಸಹ. ಸೊ ಬನ್ನಿ ಇವಾಗ ಅಮ್ಮನ್ನ ಕಳಿಸ್ಕೊಡೋಣ. ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡವ್ರೆ ಗೈಸ್. ನಮ್ಮಮ್ಮ ಹಾಸ್ಪಿಟ್ಲಿಗೆ ಹೋಗ್ತಿದ್ದಾರೆ. ಆಪ್ರೇಷನ್ ಅಂತ ಹೇಳಿದ್ದಾರೆ ಹಾಸ್ಪಿಟ್ಲಲ್ಲಿ. ನಮ್ಮ ಮಮ್ಮಿಗೆ ನೋಡಿ ರೆಡಿ ಆಗಿದ್ದಾರೆ. ಯಾವಾಗ ಆಪರೇಷನ್ ಅಂತ ಹೇಳಿರೋದಮ್ಮ? ನಾಳೆ ಇಲ್ಲಾಂದ್ರೆ ಶನಿವಾರ. ಶುಕ್ರವಾರ ಇಲ್ಲಾಂದ್ರೆ ಶನಿವಾರ. ಶನಿವಾರ ಎಷ್ಟು ಗಂಟೆಗೆ? ವಾರ್ಡ್ಗೆ ಹಾಕಿದ್ಮೇಲೆ ಫೋನ್ ಮಾಡು ದಿವಿ. ವಾರ್ಡ್ಗೆ ಹಾಕ್ತಾರ ಅನ್ಸುತ್ತಾರೆ ಅಲ್ವಾ? ಇಲ್ಲ ಅಲ್ಲೇ ಇಟ್ಕೊಳ್ತಾರ ಆಪರೇಷನ್ ಥಿಯೇಟರ್. ನಾವು ಎಲ್ಲ ಬಂದಿರ್ಬೋದಾ ಶನಿವಾರ? ಬಂದಿರ್ಬೋದಾ ಶನಿವಾರ ಅಲ್ಲಿ? ಆಚೆ ನಂಗೆ ಅಡ್ರೆಸ್ ಗೊತ್ತಿಲ್ಲ. ಹೆಂಗ್ ಬರ್ಲಿ ಗಾಡಿ ಎತ್ಕೊಂಡು? ಬರ್ತಾರೆ ಅವರು. ಬಂದ್ರೆ ಅದೇ ನೋಡಕ್ ಬರ್ತಾರೆ ಎಲ್ಲ ಇದಾದ್ಮೇಲೆ. ಶಿವಣ್ಣ ಆಪರೇಷನ್ ಇರ್ತಾಳಲ್ಲ, ಅಲ್ಲೇನ್ ಕಷ್ಟ ಜನ ಇರಲ್ಲ. ಆಪರೇಷನ್ ಬೇಡ ಬಿಡು, ಬಾಡಿಗೆ ಹಾಕ್ತಾರಲ್ಲ. ನಮ್ಮಮ್ಮ ಇರಲ್ಲ. ಅಮ್ಮ ಇದ್ರೆ ಕೆಲ್ಸ ಕಮ್ಮಿ ಆಗೋದು. ಅಮ್ಮ ಇಲ್ವಲ್ಲ ಇವಾಗ ಕೆಲ್ಸ ಜಾಸ್ತಿ. ನಮ್ಮಮ್ಮ ಇದ್ದಿದ್ರೆ ನಂಗೆ ತಲೆನೋವು ಇರ್ತಾ ಇರ್ಲಿಲ್ಲ. ನಾಳೆಯಿಂದ ಅಮ್ಮಮ್ಮ ಅಂದ್ರುನು ನಮ್ಮಮ್ಮ ಹುಷಾರಾಗೋವರ್ಗುನು ಅದೇ ಪ್ರಾಬ್ಲಮ್ ನನ್ಗೆ. ಅವರು ಅಮ್ಮಮ್ಮ ಅಂದ್ರು ಒಂದು ತಿಂಗಳಾದ್ರೂ ರೆಸ್ಟ್ ಬೇಕಾ? ನಾನು ಇರಲ್ಲ, ಮನೆಗೆ ಬರೋಣ. ಹೋಗ್ಬಿಟ್ರೆ ಅವ್ರು ಎಷ್ಟು ದಿನ ರಜೆ ತರ್ತಾರೋ ಗೊತ್ತಿಲ್ಲ. ಅವ್ರು ರಜದ ಮೇಲೆ ಡಿಪೆಂಡ್. ರಜದ ಮೇಲೆ ಡಿಪೆಂಡ್ ಅಲ್ಲ, ನಿನ್ ಕಾಲ್ ಮೇಲೆ ಡಿಪೆಂಡ್. ಅವ್ರ ರಜಾ ಎಷ್ಟ್ ದಿನ ಕೊಡ್ತಾರ? ಅವ್ರ ಅಮ್ಮಮ್ಮ ಅಂದ್ರು ಪ್ರಕಾರ ಬರಲ್ಲ ನಿನಗೆ. ನಿನ್ ಕಾಲಿ ಹೆಂಗ್ ನಡೀತಿ ಅನ್ನೋದ್ರ ಮೇಲೆ ಬರುತ್ತೆ. ಡಾಕ್ಟರು ಎಲ್ಲ ನೋಡಿನೇ ಅವ್ರು ಮಾಡಿ ಹೇಳೋದು ಇಷ್ಟು ದಿನ ರೆಸ್ಟ್ ಬೇಕು ಅನ್ನೋದ್ರ ಮೇಲೆನೆ ಡಿಪೆಂಡ್ ನಿಂಗೆ. ಅಕಸ್ಮಾತ್ ಆಗಿಲ್ಲ ಅಂದ್ರೆ ಮಿನಿಮಮ್ 2 ತಿಂಗಳಾದ್ರೂ ಕೊಡ್ತಾರೆ. 2 ತಿಂಗಳ ಕುತ್ಕೊಂಡಿದ್ದೀನಿ. 2 ತಿಂಗಳೆಲ್ಲ ಕೊಡಲ್ಲ, 1 ತಿಂಗಳಲ್ಲೆಲ್ಲ ಆಗ್ಬಿಡುತ್ತೆ. ಆಗಲೇ 1 ವಾರ ಹಾಕಿದೀನಿ. ಇವಾಗ ಅವರೇ ಬರ್ಕೊಡ್ತಾರೆ. ಅದನ್ನ ತಗೊಂಬ 1 ವಾರ ಇವಾಗ ಲೆಕ್ಕ ಇಲ್ಲ ನಿಂಗೆ. 1 ವಾರದ ಲೆಕ್ಕ ಇಲ್ಲ ಇವಾಗ ನಿಂಗೆ. ಆಪರೇಷನ್ ಆದ್ಮೇಲೆ ಲೆಕ್ಕ. ಅದು ಗಂಟುಗಳಿದಲ್ವಾ ಗೈಸ್, ಆ ಗಂಟುಗಳನ್ನೆಲ್ಲ ಒಂಚೂರು ನೀಟಾಗೆ ಬ್ಲಡ್ ಕ್ಲಾತ್ ಆಗಿರೋದೆಲ್ಲ, ಬ್ಲಡ್ ಕ್ಲಾಟ್ ಆಗಿರುತ್ತಲ್ಲ, ಅದೆಲ್ಲ ಸ್ವಲ್ಪ ಇವಾಗ ರಿಮೂವ್ ಮಾಡಿ ನಮ್ಮ ಮಮ್ಮಿಗೆ ಆಪರೇಷನ್ ಮಾಡ್ತಾರೆ. ಆಲ್ರೆಡಿ 1ನೇ ಕಾಲ್ ಅಂತ ಹೇಳಿದಾರಂತೆ. 2ನೇ ಕಾಲ್ ನಮ್ಮ ಮಮ್ಮಿಗೆ ಮೇನ್ ಪೇನ್ ಇದ್ದಿದ್ದು.
ಇವಾಗ ಒಂದೇ ಕಾಲ್ ಅಂತ ಫಸ್ಟ್ ಒಂದ್ ಕಾಲ್ ಮಾಡೋಣ, ಆಮೇಲೆ ಬೇಕಾದ್ರೆ ಎರಡು ಅಟ್ ಎ ಟೈಮ್ ಎರಡು ಒಂದೇ ಸಲ ಆಗಲ್ಲ, ಯಾಕೆ ಕಷ್ಟ ಆಗ್ಬಿಡುತ್ತೆ ನಿಮ್ಗೆ ಸ್ವಲ್ಪ ನಡೆಯೋದಕ್ಕೆ ಎಲ್ಲದಕ್ಕೂ. ಎರಡು ಕಾಲ್ ಒಂದೇ ಟೈಮ್ ಬೇಡ, ಒಂದೊಂದ್ ಕಾಲ್ ಬೇಕಾದ್ರೆ ಒಂದೊಂದ್ ಟೈಮ್ ಮಾಡೋಣ ಅಂತ. ಇವಾಗ ಆಲ್ರೆಡಿ ಅವ್ರಿಗೆ ಜಾಸ್ತಿ ಕಾಲ ಅಂದ್ರೆ ಅವ್ರು ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಜಾಸ್ತಿ ಇರೋದಂದ್ರೆ ಅದು ರೈಟ್ ಲೆಗ್ ಅಲ್ಲ, ರೈಟ್ ಲೆಗ್ ಅಲ್ಲಿ ಜಾಸ್ತಿ ಇರೋದು. ಸೊ ಅದಕ್ಕೋಸ್ಕರ ಅವರು ರೈಟ್ ಲೆಗ್ ಇರೋದು ಜಾಸ್ತಿ, ಆದ್ರೆ ಅವ್ರು ಏನ್ ಮಾಡ್ಬಿಟ್ಟವ್ರೆ ರೈಟ್ ಲೆಗ್ ಅನ್ಸ್ಕೊಬಿಟ್ಟವ್ರೆ. ಇದು ಜಾಸ್ತಿ ಇದೆಯಲ್ಲ, ಜಾಸ್ತಿ ಇರೋದು ರೈಟ್. ಅಮ್ಮಂಗ್ ಪೇನ್ ಇರೋದು ರೈಟ್ ಅಷ್ಟೇ, ಅದ್ರಲ್ಲಿ ಜಾಸ್ತಿ ಬ್ಲಡ್ ಕ್ಲಾಟ್ ಇಲ್ಲ. ಇದ್ರಲ್ಲಿ ಗೊತ್ತಾ, ಅದಕ್ಕೆ ನೋವು ಬರ್ತಾ ಇಲ್ಲ. ಮುಂಚೆ ನೀವ್ ಎಂತಾದ್ರೂ ಆಕ್ಸಿಡೆಂಟ್ ಆಗಿದ್ರೆ ಆ ನರ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನೋವು ಬರುತ್ತೆ. ನೋಡೋಣ ಹೇಳಿದ್ರಲ್ಲ ಅವರು ಡಾಕ್ಟ್ರು, ಅದು ಅದಕ್ಕೆ ನೋವು ಬರ್ತಾ ಇಲ್ವಾ ಡಾಕ್ಟರ್ ಹತ್ರ ಲೆಫ್ಟ್ ಸೈಡ್ ಜಾಸ್ತಿ ಇದೆ ಸರ್ ಮೇಡಮ್ ಅಂದಿದ್ಕೆ ಅವರು ಬನ್ನಿ ನೀವ್ ಆಯ್ತು ನೋಡೋಣ ಅಂತ ಅಂದವ್ರು. ಇದನ್ನು ನೋಡ್ಬೇಕು ನೋಡಿ, ನರ ನೋವು ಇದು ಈ ಮೂಳೆ. ಅದೇ ಬಂದಿರೋದು. ಇವಾಗ ನಿನಗಿರೋದು ಎಡಗಾಲ ಅಲ್ವಾ? ಇಲ್ಲಿ ಮಡ್ಸಕ್ ಆಗ್ತಾ ಇಲ್ಲ. ಇಲ್ಲಿ ಅದಕ್ಕೆ ಹೇಳಿದ್ರು, ಇದಕ್ಕೆ ಬ್ಲಡ್ ಕ್ಲಾಟ್ ಆಗಿರೋದಕ್ಕೆ ಬಂದಿಲ್ಲ ಅದ್ ನೋವು. ಇಲ್ಲಿ ಆಕ್ಸಿಡೆಂಟ್ ಅಲ್ಲೇನೋ ಒಂದ್ ನರ ಬಂದ್ಬಿಟ್ಟೈತೆ ಅಂದೆ ನೀನು. ಅದೇ ಬಂದೈತೆ, ಅದಕ್ಕೆ ಅದ್ ಬಂದಿ, ಅದಕ್ಕೆ ನೋವು ಬರಲ್ಲ ನಿಮ್ಗೆ. ಏನೋ ಪ್ರಾಬ್ಲಮ್ ಆಗಿದೆ, ನೋಡೋಣ ಬನ್ನಿ ಅಂದ್ರು. ನೋಡಿ ಮೂಳೆ, ಈ ಮೂಳೆಯಿಂದ ಇದು ಎಲ್ಲಿಂದ ನೋವು ನಿಂಗೆ? ಯಾವ ಎಲ್ಲಿಂದ? ಇದು ನೋಡಿ, ಇದು ಮಡ್ಸಕ್ ಆಗಲ್ಲ. ಇದು ಹಿಂಗ್ ಮಡ್ಸ್ಕೊಂಡ್ ಕುತ್ಕೊಂತೀನಿ, ಆದ್ರೂ ನೋವು ಬಂದ್ಬಿಡುತ್ತೆ. ಮಂಡಿ ಹೊರಗಡೆ ಕಂಡ ಇದೆಯಲ್ಲ, ಈ ಮೂಳೆ ಇದೆಲ್ಲ ಮಂಡಿ ಎಲ್ಲ ನೋವಿಲ್ಲ, ಇಲ್ಲಿ ಮಾತ್ರ ನೋವು. ಇಲ್ಲಿ ಯಾವ್ದದ್ದು ಯಾವ ಹಾಸ್ಪಿಟ್ಲು? ನಾನು ಇಷ್ಟು ದಿವಸ ಏನ್ ಅನ್ಕೊಂಡಿದ್ದೆ ಗೊತ್ತಾ, ಅದೇ ಟ್ಯಾಬ್ಲೆಟ್ಸ್ ಅಲ್ಲೇ ಇಲ್ಲ ಇಂಜೆಕ್ಷನ್ ಅಲ್ಲೇ ಆತರ ಏನಾದ್ರು ಒಂದು ಇದ್ ಮಾಡ್ತಾರೆ, ಯಾಕಂದ್ರೆ ಕ್ಯೂರ್ ಮಾಡ್ತಾರೆ, ಆಪರೇಷನ್ಗೆ ಜಾಸ್ತಿ ಹೋಗಲ್ಲ ಅನ್ಕೊಂಡೆ. ಬಟ್ ಈಗ ಆಪರೇಷನ್ ಅಂತ ಅವರು ಬರ್ದ್ಕೊಟ್ಟಿದ್ದಾರೆ, ಯಾಕಂದ್ರೆ ಇವ್ರು ಪೇನ್ ತಡೆಯಕ್ ಆಗಲ್ಲ ಅಂತ. ಸೊ ಬೇಡ, ಯಾಕಂದ್ರೆ ನಮ್ಮ ಹಸ್ಬೆಂಡ್ ಗೊತ್ತಿರೋರ್ಗು ಒಬ್ರಿಗೂ ಇದೇ ರೀತಿ ವೆರಿಕೋಸ್ದು ಪೇನ್, ಅಂದ್ರೆ ವೆರಿಕೋಸ್ ಏನೋ ಮೇ ಬಿ ಅದೇ ಅನ್ಸುತ್ತೆ, ಇದ್ರದ್ದೇ ಒಂದು ಆಪರೇಷನ್ ನಡೆದಿದೆ. ಸೊ ಅವರು ಇದೇ ತರನೇ ಅವ್ರಿಗೂ ಜಾಸ್ತಿ ಆಗಿ ಅವರು ಆಪರೇಷನ್ ಮಾಡಿದ್ಮೇಲೆ ಅದೆಲ್ಲ ಸ್ವಲ್ಪ ಕ್ಯೂರ್ ಆಗಿರೋದು. ಸೊ ಹಾಗಾಗಿ ಇವ್ರಿಗೂ ಅದನ್ನ ಮಾಡ್ಸೋಣ ಅಂತ ಹೇಳಿ ಮಾಡಿಸಿದ್ದಾರೆ. ನಮ್ಮಮ್ಮ ESC ಹಾಸ್ಪಿಟಲ್ ಅಲ್ಲಿ, ಅವರು ESC ಏನದು, ESC ಹಾಸ್ಪಿಟಲ್ ರಾಜಾಜಿನಗರ್. ಸೊ ಒಂದು ಟೈಮಲ್ಲಿ ನಮ್ಮ ಜ್ಯೋತಿಗೆ ತುಂಬಾ ಹುಷಾರಿರ್ಲಿಲ್ಲ. ಒಂದು ಟೈಮಲ್ಲಿ ಅವಳಿಗೂ ಆ ಪಿನ್ ಏನೋ, ಬಟ್ಟೆ ಪಿನ್ ಏನೋ ನುಂಗ್ಬಿಟ್ಟು ಅವಳಿಗೆ ನಮ್ಮ ಅಪ್ಪನ ಅಡ್ಮಿಟ್ ಮಾಡಿರೋದಲ್ಲೇ, ನಮ್ ಜ್ಯೋತಿ ಕ್ಯೂರ್ ಆಗಿರೋದಲ್ಲ. ಅವಳು ಬಟ್ಟೆ ಪಿನ್ ಚಿಕ್ಕ ವಯಸ್ಸಲ್ಲಿ ನುಂಗಿ ಅದು ಹೊಟ್ಟೆ ಒಳಗಡೆ ಅವಳು ಸತ್ತೋಗೋ ಮೂಮೆಂಟ್ ಅಲ್ಲೇ ಇದ್ಲು. ಹೇಳ್ಬೇಕು ಅಂದ್ರೆ ನಮ್ಮ ಅಪ್ಪ ಸತ್ ಮೇಲೆನೆ ಅವಳು ಚೆನ್ನಾಗಾಗಿದೆ ಹೇಳಿದ್ದು. ಆಕ್ಚುಲಿ ಅವಳು ಚೆನ್ನಾಗಾಗಿದ್ದು ಅಪ್ಪ ಸತ್ ಮೇಲೆ, ಮೇ ಬಿ ಅಪ್ಪನ ಆಯಸ್ಸಿನ ಅವಳಿಗೆ ಬಂದಿದ್ದು ಅಂತ ಎಲ್ರು ಹಂಗೆ ಮಾತಾಡ್ಕೋತಾರೆ ತರ. ಯಾಕಂದ್ರೆ ಹೋಗೋ ರೀತಿ ಇದ್ದಿದ್ದು ಅವಳು. ಕಡ್ಡಿ ಇದ್ದಂಗಿದ್ಲು. ನಾನೇನ್ ಇರೋದು ನಮ್ಮ ಅಕ್ಕನ್ ನೋಡ್ಬೇಕಿತ್ತು ನೀವ್ ಅವಾಗ. ಯಾರಿ ಹುಡುಗಿ ಕಡ್ಡಿ ಪರ್ಕೆ ಕಡ್ಡಿ ಇದ್ದಂಗ ಅವಳೆ ನಂಗಿದ್ಲು. ಇವಾಗ ಊದ್ಕೊಂಡವಳೆ ನೋಡಕ್ಕೆ ನಾನ್ಕಿಂತ ಚೆನ್ನಾಗಿ. ಒಂದು ಬಟ್ಲು ಫುಲ್ಲು ಅಮ್ಮ ಬರೋ ಅಷ್ಟ್ರಲ್ಲಿ ಅವಳು ಕಫ ಜೊತೆ ಬ್ಲಡ್ ವಾಮಿಟ್ ಮಾಡೋಳು, ಆ ರೀತಿ ಇದ್ದೋಳು. ಬಟ್ ಇವಾಗ 2 ಮಕ್ಳ ತಾಯಿ ಅವಳು, ನಂಬಕ್ಕಾಗಲ್ಲ. ನಮ್ಮ ಅಕ್ಕ ಏನ್ ಇದ್ರಲ್ಲಿ ನಮ್ಮ ಅಕ್ಕ ಮೆಚೂರ್ಡ್ ಇದ್ರಲ್ಲಿ ಅವಾಗ ಅವಳು ಫೋಟೋ ಇಡ್ಸಿದ್ರಿ ನಾವು ಮಾಮೂಲಿ. ಅದಿತ್ತಲ್ಲ, ಏನಾಯ್ತಮ್ಮ ಫೋಟೋ ಯಾವಾಗ ತೋರಿಸ್ತೀರೇ ಇಲ್ಲ. ಸಿಂಗಲ್ ಫೋಟೋ ಇತ್ತಲ್ಲ, ಒಬ್ಬಳದೆ ಅಪ್ಪ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಪ್ಪ ಬೇಡ ಇದ್ರೆ ನೋಡಕ್ ಆಗಲ್ಲ ಪಕ್ಕದಲ್ಲಿ ನಾನು ಶಿವ ಮತ್ತೆ ಜ್ಯೋತಿ 3 ಜನ ಇರ್ಸ್ಕೊಂಡೆ. ಅವಳು ಬಂದು ಹಿಂಗ್ ನಿಂತ್ಕೊಂಡಿದ್ಲು ನೋಡಿ. ಅವಾಗ ಅವಳು ಅಷ್ಟು ಪ್ರಾಬ್ಲಮ್ ಇರ್ಲಿಲ್ಲ, ಸಣ್ಣ ಇದ್ಲಷ್ಟೇ. ಅವಳು ಒಂದ್ ಟೈಮು ಪಿನ್ ನುಂಗ್ಬಿಟ್ಟಿದ್ದಾಳೆ ಗೈಸ್. ಅವಳಿಗೆ ಏನಕ್ಕೆ ಹಂಗಾಗಿದೆ, ಬಟ್ಟೆ ಪಿನ್ ನುಂಗ್ಬಿಟ್ಟಿದ್ಲು. ನಮ್ಗೆ ಗೊತ್ತಿಲ್ಲ ಅದು ಯಾವ ಟೈಮ್. ಅದು ಹೊಟ್ಟೆ ಒಳಗಡೆ ಎಲ್ಲ ಫುಲ್ಲು ಏನೋ ತುಕ್ಕಿಡ್ದು ಅದೆಲ್ಲ ಒಂಥರ ಇದಾಗಿ ಅದರಿಂದ ಅವಳಿಗೆ ಪ್ರಾಬ್ಲಮ್ ಆಗಿದೆ. ಓಪನ್ ಆಗಿರ್ಲಿಲ್ಲ ಪುಣ್ಯಕ್ಕೆ, ಒಳಗೆ ಕ್ಲೋಸ್ ಅಲ್ಲೇ ನುಂಗ್ಬಿಟ್ಟಿದ್ಲು ಅನ್ಸುತ್ತೆ. ಅದ್ ಹೆಂಗೆ ನುಂಗಿದ್ಲು ಏನು ಎತ್ತ ಅಂತ ನಮ್ಗೇನು ಗೊತ್ತಿಲ್ಲ. ಬಟ್ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಅವಳಿಗೆ ಎಲ್ಲ ಎಕ್ಸ್ರೇ ತೆಗ್ದು ನೋಡಿದಾಗ ಅದ್ರಲ್ಲಿ ಕಾಣಿಸಿದ ಅವಳಿಗೆ ಆಕ್ಚುಲಿ ಇದು ಏನೋ ಪಿನ್ ಇದೆ ಅಂತ. ಅದ್ರಿಂದಾನೇ ಅವಳು ತುಂಬಾ ಪ್ರಾಬ್ಲಮ್ ಆಗಿ ಎಲ್ಲ ಇದಾಗಿ ಕೊನೆಗೆ ಅದೇ ಹಾಸ್ಪಿಟ್ಲಲ್ಲಿ ಹೋಗಿ ಅವಳಿಗಲ್ಲಿ ಕ್ಯೂರ್ ಮಾಡ್ಕೊಂಡ್ ಬಂದಿದ್ದು. ಅಪ್ಪ ಸತ್ ಮೇಲೆ ನಿಜವಾಗ್ಲೂ ಚೆನ್ನಾಗಾಗಿದ್ದು. ಫಸ್ಟ್ ಟೈಮ್ ಹೋಯ್ತು ನಾನು ಇರೋದು ಆತರ. ಒಂದು ಟೈಮ್ ಅಲ್ಲಿ ಅವಾಗ ನಮ್ ಜ್ಯೋತಿ ಇರೋಳು, ಅವಳೊಬ್ಳೆ ನಮ್ಮ ಮನೇಲಿ ಎಲ್ಲ ಅವಳೊಬ್ಳೆ ಅಡ್ಜಸ್ಟ್ ಆಗೋದು. ನಾವ್ ಯಾರು ಹಾಸ್ಪಿಟ್ಲಿಗೆ ಅಡ್ಜಸ್ಟ್ ಆಗಲ್ಲ, ಅವಳೊಬ್ಳೆ ಅಡ್ಜಸ್ಟ್ ಆಗೋದು. ಇವಾಗೂ ಅಷ್ಟೇ ಬರ್ತೀನಿ ಅಂದ್ಲು. ನಮ್ಮಮ್ಮ ಯಾರು ಬೇಡ ಅಂತ ಅಂದ್ಬಿಟ್ಟು ಕೊನೆಗೆ ಬಿಡೆ ನಾನೇ ಇರ್ತೀನಿ ಅಂತ ಅಂದ್ಬಿಟ್ಟು ಇದೀನಿ. ಅವಳು ಯಾವಾಗ ತಲೆ ಕೆಟ್ಟು ಬರ್ತಾಳೋ ಗೊತ್ತಿಲ್ಲ. ಇನ್ನೊಂದ್ ಏನಾದ್ರೆ ದಿವ್ಯನ್ ಏನಕ್ಕೆ ಇರಿಸ್ತಾ ಇದೀವಿ ಅಂದ್ರೆ
ಕಳ್ಸ್ಕೊಡ್ಲಮ್ಮ ಅಂತ. ಬೇಡಪ್ಪ ಇನ್ನೊಂದ್ ಏನ್ ಪ್ರಾಬ್ಲಮ್ ಅಂದ್ರೆ ಅವಳಿಗೂ ಮಕ್ಳಿದಾರೆ, ಇನ್ನ ಎಳೆ ಹುಡುಗ ಅವ್ನ ಇಟ್ಕೊಂಡು ಇದ್ ಮೇಂಟೈನ್ ಮಾಡಕ್ಕಾಗಲ್ಲ. ಅವ್ನ ನಾವಿಲ್ಲಿ ಇಟ್ಕೊಂಡು ಅವಳನ್ನ ಅಲ್ಲಿ ಕಳ್ಸಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅವ್ನ್ ಇರೋದಿಲ್ಲ ಜಾಸ್ತಿ. ಆಮೇಲೆ ಇನ್ನೊಂದೇನಂದ್ರೆ ನನಗೆ ಇಲ್ಲಿ ಇವ್ರಿಬ್ಬರನ್ನು ಬಿಟ್ಟು ಸ್ಕೂಲ್ ಎಲ್ಲ ಬಿಟ್ಟು ಆಮೇಲೆ ಇವ್ರು ನನ್ನ ತಮ್ಮ ನಮ್ಮ ಹಸ್ಬೆಂಡ್ ಅವ್ರಗಳಿಗೆ ಇಲ್ಲಿ ನೋಡ್ಕೊಳ್ಳೋರು ಯಾರಿಲ್ಲ. ದಿವ್ಯಾ ಅಂದ್ರೆ ಒಂಚೂರು ಹೋಗಿ ರಜಾ ಹಾಕೊಳ್ಳೆ ಸ್ವಲ್ಪ ಶೋಸ್ ಇಲ್ಲ ನನ್ಗೆ. ಸ್ಟಾರ್ಟ್ ಆಗುತ್ತೆ ಇವೆಂಟ್ಸ್ ಎಲ್ಲ. ಅದು ಆಪರೇಷನ್ ಆದ್ಮೇಲೆ ಅಮ್ಮಮ್ಮ ಅಂದ್ರೆ ಒಂದು 3 ಇಲ್ಲ 2 ಡೇಸ್ ಇಟ್ಕೋತಾರೆ. ನಮ್ಮ ಅಮ್ಮನ ಮೇಲೆ ಡಿಪೆಂಡ್, ಅವ್ರು ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್. ಅದಾದ್ಮೇಲೆ ನಮ್ಮ ಅಮ್ಮನ ಡಿಸ್ಚಾರ್ಜ್ ಮಾಡ್ತಾರೆ, ಮನೆಗ್ ಬರ್ತಾರೆ. ಇಲ್ಲ ಮಾಡಿಲ್ಲ. ಅದ್ ಎಲ್ಲಿಂದ ಎಲ್ಲಿಗೆ ನಮ್ ದಿವ್ಯ ಫುಲ್ಲು ನಮ್ಮ ಅಮ್ಮನ ನಾನೇ ಗಾಯ್ಸ್ ನಂಗೆ ಗೊತ್ತಿರ್ಲಿಲ್ಲ ಹಾಸ್ಪಿಟಲ್ ಅಂದ್ರೇನೆ ಆಗ್ತಾ ಇರ್ಲಿಲ್ಲ. ಅದು ನಮ್ಮ ಅಮ್ಮಂಗೋಸ್ಕರ ಮಾಡ್ಬೇಕು ಎಲ್ಲ ನಂಗೆ ಎಕ್ಸ್ಪೀರಿಯನ್ಸ್ ಆಗಿ. ಹೌದು guys, ನಮ್ಮ ಅಮ್ಮಗೋಸ್ಕರ. ಇಲ್ಲ ಅಂದ್ರೆ ಈವೆಂಟ್ ಎರಡಿದೆ, ಇವೆಂಟ್ ಕ್ಯಾನ್ಸಲ್ ಮಾಡ್ಕೊಂಡು ಮಾಡ್ತಾರೆ. ಅಮ್ಮಮ್ಮ ಅದೊಂದ್ 5-6 ದಿವಸ ಆಗುತ್ತೆ ನೀನ್ ಬರೋದ್ ಮನೆಗೆ. 6 ದಿವಸ 1 ವಾರ ಅನ್ಕೋ. ಅಮ್ಮನ್ ಕಾಲ್ ಮೇಲೆ ಬಂದು 2 ದಿವಸ ಇಟ್ಕತೀನಿ ಅಂದವ್ರೆ. 2 ದಿವಸ ಇಟ್ಕೊತಾರ. ಬುಧವಾರ ಇಲ್ಲ ಗುರುವಾರ ಬರೋದ್ ನಾವು. ಬುಕ್ ಆಯ್ತು ಇಂದ. ಬುಧವಾರ ಇಲ್ಲ ಗುರುವಾರ ಲಾಸ್ಟ್ ಎಂಡಿಂಗ್ ನಲ್ಲಿ ಬಾಬುನ್ ಕರ್ಕೊಂಡ್ ಬಂದ್ಬಿಡು ಕಾರ್ ಎತ್ಕೊಂಡು. ಎಷ್ಟ್ ದಿನ ಹೇಳಿದ್ದು? ಬುಧವಾರ ಇಲ್ಲ ಗುರುವಾರ. ಇದನ್ ತಗೊಂಡ್ಬಿಡ ಬಾಬುನ್ ನಾಗ ಬಾಬುನ್ ಜಾಗ ಅಮ್ಮಂಗ್ ಕುತ್ಕೊಳಕ್ ಇದೆಲ್ಲ ಓಪನ್ ಮಾಡಿ ಎಲ್ಲಾನ ಓಪನ್ ಮಾಡ್ತಾರೆ, ತೆಗಿತಾರೆ. ಇದೆಲ್ಲ ಇಲ್ಲೆಲ್ಲ ನೋಡಿ ಗೈಸ್, ಇಲ್ಲೆಲ್ಲ ಇದಿಷ್ಟು ಬ್ಯಾಂಡೆಡ್ ಆಗ್ತದೆ ನನಗೆ ತೆಗಿತಾರೆ ಅನ್ಸ್ದಂಗ. ನಮ್ಮ ಅಮ್ಮಂಗೆ ಇದಿಷ್ಟು ಬ್ಯಾಂಡೆಡ್ ಆಗ್ತಾರೆ. ಇದೆಲ್ಲ ಫುಲ್ ಗಂಟಾಗಿರೋದು ಫುಲ್ಲು. ಹಿಂಗ್ ನಡೀತಾರ ನಮ್ಮ ಹೆಂಗ್ ನಡೀತಾರೆ? ಹಿಂಗೆ ನಡೆಯೋದು. ಮಮ್ಮಿ ಬ್ಯಾಂಡೆಡ್ ಆಗ್ತಾರೆ ಪಕ್ಕ. ಇಷ್ಟು ಆಪರೇಷನ್ ಅಂದ್ರೆ ಕೆಲವ್ರಿಗೆ ಎಷ್ಟು ಭಯ ಆಗುತ್ತೆ. ಅದ್ರಲ್ಲಿ ನಮ್ಮ ಅಮ್ಮಂಗೆ ಆಪರೇಷನ್ ಅಂದ್ರೆ ಭಯನೇ ಇಲ್ಲ. ಆಪರೇಷನ್ ಅನ್ ಮಾಡ್ತಾರಂತೆ ಕಣೋ, ಅಷ್ಟೇ. ನನ್ಗೆ ಏನಂದ್ರೆ ನನ್ ಕಾಲ್ ವಾಸಿ ಆಗ್ಬೇಕು, ನಾನು ಇನ್ನ ಚೆನ್ನಾಗಿ ಇರ್ಬೇಕು. ನನ್ ಮಕ್ಕಳನ್ನೆಲ್ಲ ನೋಡ್ಕೊಬೇಕಲ್ಲ. ನೋಡಿದ್ದಿ ಇದೇ ನೋವು. ಇದು ನೋಡು, ಅವ್ರ ಏನ್ ಹೇಳ್ತಾರೆ, ಇದೆಲ್ಲ ಇಲ್ಲ ಅಷ್ಟು ಸಾಕ್ಸಿಂದ ಕಮ್ಮಿ ಆಗುತ್ತೆ. ಇದು ಇಲ್ಲೊಂದ್ ನರ ಇದೆ ಗೈಸ್ ಇವ್ರಿಗೆ. ಇದೇನೋ ಒಂದ್ ನರ, ಇದ್ ನೋವ ನರ. ಅದನ್ನಲ್ಲ, ಇಲ್ಲಿ ನೋವು ನನ್ಗೆ. ಇಲ್ಲಿ ಎಲ್ಲೇ ಬಿಡು, ಇದು ಈ ಪೋರ್ಷನ್, ಈ ನರ ನೋಡಿ. ಇಲ್ಲೇನೋ ಒಂಥರ ನೋಡಿ ಏಟ್ಗೆ ಇದೇನೋ ನೋವು ಬಂತ ಅಂತ. ಯಾವಾಗ ಬಿದ್ದೆ ನೀನ್? ಆಕ್ಸಿಡೆಂಟ್ ಆಗಿಲ್ವಾ ಇದು ಜಯದೇವ್ ಹತ್ರ? ಮೊನ್ನೆ ರೀಸೆಂಟ್ ಆಗಿ 1 ವರ್ಷ ಆಯ್ತು. ಅದೇ ರೀಸೆಂಟ್ ಆಗ್ತಾನೆ. ನೀನ್ ಕೆಲ್ಸಕ್ಕೆ ಹೋಗ್ಬೇಕು ಡಿಸೆಂಬರ್ ಅಲ್ಲಿ ಇದು ಬಕ್ರಿ ಹಬ್ಬಕ್ಕೆ ಅದನ್ನೊಂದ್ಸಲ ಎಕ್ಸ್ರೇ ತೆಗ್ಸ್ಬೇಕಾಗಿತ್ತು. ತೆಗ್ಸಿದ್ದಾಯ್ತು. ಏನಂದ್ರ ಅದು ಪ್ರಾಬ್ಲಮ್ ಇಲ್ಲ ಅಂದ್ರು. ಅಲ್ಲಲ್ಲ ಮೂಳೆ. ಅದಕ್ಕೆ ಇವತ್ತು ಏನಾನ ಬರ್ಕೊಡ್ತಾರ ನೋಡೋಣ. ಅವ್ರಿಗೆ ಹೇಳ್ತೀನಿ ಹಿಂಗ್ ಮಾಡ್ಸಕ್ ಆಗಲ್ಲ ಅಂತ. ಆಮೇಲೆ MR ಸ್ಕ್ಯಾನಿಂಗ್ ಬರ್ಕೊಟ್ಟವ್ರ 16ನೇ ತಾರೀಕಿಗೆ. ಇವತ್ ಕಣ್ ಚೆಕಪ್ ಇದೆ. ಎಲ್ಲ ಮಾಡಿಸ್ಕೊಂಡು MR ಸ್ಕ್ಯಾನಿಂಗ್ ಬ್ಯಾಕ್ ಟು ಬೇಬಿ ಪಿಕಪ್ ಹೆಂಗಾಗ್ತಿ ಹೇಳು. PT ಉಷಾಗಿಂತ ಇದಾಗಿರ್ಬೇಕು. ನನ್ ಮಗಳನ್ನೇ ಕರ್ಕೊಂಡು ಹೋಗ್ಬೇಕು MR ಸ್ಕ್ಯಾನಿಂಗ್. ಆದ್ರೂ ಗೈಸ್ ನಮ್ಮ ಅಮ್ಮನಷ್ಟು ಏಜ್ ಅಲ್ಲಿ ನಾವೆಲ್ಲ ಇಷ್ಟು ಸ್ಟ್ರಾಂಗ್ ಆಗಿರ್ತೀವಿ ಅಂತ ಹೇಳಕ್ ಆಗಲ್ಲ. ನಮ್ಮಮ್ಮ ಹೆವಿ ಸ್ಟ್ರಾಂಗ್ ಇದಾರೆ ಹೇಳ್ಬೇಕಂದ್ರೆ. ನಾವೆಲ್ಲ ನಮ್ಮ ಅತ್ತೆ ಆಗ್ಲಿ ನಮ್ಮ ಅಮ್ಮ ಆಗ್ಲಿ ಇವರೆಲ್ಲ ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ. ನಾವ್ ಇವ್ರಗಳ ಏಜ್ ಅಲ್ಲೆಲ್ಲ ನಿಜವಾಗ್ಲೂ ನಾವೆಲ್ಲ ಹಿಂಗಿರ್ತೀವಿ ಅಂತ ಹೇಳಕ್ಕೆ ಆಗಲ್ಲ. ಅಷ್ಟು ಸ್ಟ್ರಾಂಗ್ ಇದೀವಿ. ಅಷ್ಟು ನಮ್ಮ ಮನೇಲಿ ಯಾರು ಸ್ಟ್ರಾಂಗ್ ಇಲ್ಲ ಅಂತಲ್ಲ ವಯಸ್ಸಾದವ್ರು. ನಮ್ಮ ಅತ್ತೆ, ನಮ್ಮ ಬಾವವ್ರ ಅಮ್ಮ ಆಗ್ಲಿ, ನಮ್ಮಮ್ಮ ಆಗ್ಲಿ, ಮತ್ತೆ ನಮ್ ಚಿಕ್ಕ ಬಾವವ್ರ ಅಮ್ಮ ಆಗ್ಲಿ ಎಲ್ಲ ಗಟ್ಟಿ ಮುಟ್ಟಾಗಿದ್ದಾರೆ. ಅವ್ರಿಗೆ ಹಿಂಗ್ ವಯಸ್ಸಾಗಿದೆ ಅಂತಾನೆ ಹೇಳಕ್ ಆಗಲ್ಲ. ನಾವೇ ಹೆಂಗಿರ್ತೀವಿ, ಒಳ್ಳೆ ಸುಸ್ತು ಒಂದ್ ಕೆಲ್ಸ ಮಾಡಿದ ತಕ್ಷಣ. ಇವ್ರುಗಳೆಲ್ಲ ಎಷ್ಟು ಬಟ್ಟೆ ಬಟ್ಟೆ. ಅಯ್ಯೋ ನಂಗೆ ಬಟ್ಟೆ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಬಟ್ ಇವ್ರಿಬ್ರು ಇರಲ್ಲ, ಸ್ವಲ್ಪ ಅದೊಂದ್ ಸ್ವಲ್ಪ ಕಮ್ಮಿ ಬೀಳುತ್ತೆ. ಅಂದ್ರೆ ಇನ್ನೇನ ನಮ್ಮ ಅಮ್ಮನ್ ತರ ಕುಡಿಕೊಳ್ಳಲ್ಲ ನಾನು. ಒಂದೊಂದೇ ಹಾಕೋಬಿಡ್ತೀನಿ. ಐತೆ ಇವತ್ ಏನ್ ಮಾಡ್ತೀಯ ಹೇಳು? ಹಾಕಿ ಬಿಟ್ಬಿಡು. ಇನ್ನೊಂದ್ 2 ಏನಾನ ಇತ್ತು ಅಂದ್ರೆ, ಇಲ್ಲಾಂದ್ರೆ ನಾಳೆ ಹಾಕ್ಬಿಡು. ಇವತ್ ನೀರ್ ಬತ್ತಾಯ್ತು, ಹಾಕ್ಬಿಟ್ಟು ಬಿಡು. ಅಲ್ಲಿ ಒಣಗಾಕಕ್ಕೆ ಜಾಗ ಇಲ್ಲ. ಅವೆಲ್ಲ ಒಣಗ್ಲಿ. ಅವೆಲ್ಲ ಒಣಗ ಆದ್ಮೇಲೆ ಬೇಕಾದ್ರೆ ಕುಡಿಯೋ ನೀರಿಲ್ವಾ? ಕುಡಿಯೋ ನೀರ್ ಮಾತ್ ಕೇಳುತ್ತೆ ಅಂದ್ರೆ ಇದು ನಮ್ಮ ಅಮ್ಮಗ ನನ್ ಮಗಳು ಅಷ್ಟು ಮುದ್ದಾಗೈತಪ್ಪ. ಇದು ಹೇಳಿದ್ ಮಾತು ಅಷ್ಟು ಕೇಳುತ್ತೆ. ಏನ್ ಹೇಳಿದ್ರು ಮಾಡುತ್ತೆ. ಅದ್ ತಗೊಂಬಾರೆ ಚಿನ್ನು ಅಂದ್ರು ತಗೊಂಬರುತ್ತೆ. ಬಂಗಾರಿ ಆಪರೇಷನ್ ಅಂತೆ. ಅಮ್ಮಮ್ಮ ಹಾಸ್ಪಿಟ್ಲಿಗೆ ಪ್ಯಾಕ್ ಮಾಡಿ 3 ಬ್ಯಾಗ್ ಯಾಕೆ? ಇದು ಬೆಡ್ಶೀಟ್ ಹಾಕೊಂಡವಳೆ, ಅವಳ ಬಟ್ಟೆ ಹಾಕೊಂಡವಳೆ. ಅದ್ರಲ್ಲಿ ಒಂದ್ ಬೆಡ್ಶೀಟ್ ಹಾಕೊಂಡವಳೆ. ಅಲ್ಲೆಲ್ಲ ಸ್ನಾನ ಮಾಡಕ್ ಆಗಲ್ವಲ್ಲ ದಿವಿ? ಮಾಡ್ಬೋದು. ನಮ್ಮಮ್ಮ ಬೆಳಗ್ಗೆನೆ ಎದ್ದು ಬಾಕ್ಲೆಲ್ಲ ತೊಳೆದು ಪಾಪ ಆಪರೇಷನ್ಗೆ ಹೋಗ್ತಾರಲ್ಲ, ದೇವ್ರದ್ದು ಆಶೀರ್ವಾದ ತಗೊಂಡೆಲ್ಲ
ಆರಾಮಾಗಿ ಆಗ್ಲಪ್ಪ ತಂದೆ ಅಂತ ಹೇಳಿ ಕೈ ಮುಗ್ದು ನಿನ್ ಜೊತೆ ಯಾರಿಲ್ಲ ಅಂದ್ರೆ ನಿನ್ ಫೋನ್ ಇರುತ್ತಲ್ಲ ಮನೇಲಿ ಇದ್ರೆ ನಿನ್ ಫೋನ್ ಒಂದೇ ನಿನ್ ಬಾಳು. ದೇವ್ರು ಇನ್ನ ನನ್ಗೆ ಅದೊಂದೇ ನಾನ್ ಬೇಡ್ತಾ ಇರೋದು. ನನ್ಗೇನ್ ಆಸ್ತಿ ಬೇಡ, ನನ್ಗೆ ದುಡ್ಡು ಬೇಡ ಜಾಸ್ತಿ, ನನ್ಗೆ ಒಡವೆ ಬೇಡ, ಅದೆಲ್ಲ ಬೇಡ. ನನ್ ಮಕ್ಕಳು ನೋಡ್ಕೊಳಕ್ಕೆ ಶಕ್ತಿ ಕೊಟ್ರೆ ಸಾಕು, ನನ್ಗೆ ಇಷ್ಟೇ ನಾನ್ ಕೇಳೋದು. ಎಲ್ಲಾರ್ಗು ಆರೋಗ್ಯ ಕೊಡ್ಲಿ, ನನ್ಗೂ ಆರೋಗ್ಯ ಕೊಡ್ಲಿ ಅಂತಾನೆ ಬೇಡ್ತಾ ಇರೋದು. ಹೇಗ್ ಅನ್ನಿಸ್ತಾ ಇದೆ ಆಪರೇಷನ್? ಭಯ ಆಗ್ತದೆ? ಭಯ ಏನಿಲ್ಲಪ್ಪ ನನಗೆ, ಭಯ ಏನಿಲ್ಲ. ನನ್ಗೇನಂದ್ರೆ ಈ ಮನೇಲಿ ನೀನ್ ಹೆಂಗ್ ಮಾಡ್ಕೊಂತೀಯೋ, ಊಟಕ್ ತಿಂಡಿ ಏನ್ ಮಾಡ್ಕೊಂತೀಯೋ, ಈ ಮಕ್ಕಳು ಹೆಂಗ್ ಅದೆಲ್ಲ ನೀನ್ ನನ್ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ನಾನು ಅದೆಲ್ಲ ಏನಿಲ್ಲ. ನಂಗೆ ಏನಂದ್ರೆ ಗೈಸ್ ನಾನೆಲ್ಲ ಮಾಡ್ಕೋತೀನಿ, ಇಲ್ಲ ಅಂತೆಲ್ಲ. ಬೆಳಗ್ಗೆ ಒಂದ್ ಎದೊಳಕಾಗಲ್ಲ, ಅದೊಂದು ಪ್ರಾಬ್ಲಮ್ ಅಷ್ಟೇ. ಬಟ್ ಇನ್ಮೇಲೆ ರೂಢಿ ಮಾಡ್ಕೋಬೇಕು. ಸರಿ ಬಾಯ್ ಚಿನ್ನಿ, ಬಾಯ್ 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 ಬಾಯ್. ಅಮ್ಮಮ್ಮ ಹಾಸ್ಪಿಟ್ಲ್ ಹೋಯ್ತೈತೆ, ಬೇಕಪ್ಪ ಅಂತ ಕಪ್ಪು ಕೊಡು. ನಾನು ಅಷ್ಟೇ, ಬೇಕಪ್ಪ ಅಂತ ಕಪ್ಪು ಕೊಡು. ನಂಗೆ ಇದೇ ಸರಿಯಪ್ಪ, ನನ್ಗೆ ಮುದ್ದು, ಇದು ಮುದ್ದು ಮುದ್ದು ಬಂಗಾರ. ಹುಷಾರಾಗಿ ಬಾ. ನಾನು ನಮ್ಮಮ್ಮ ಬರೀ ಜಗಳ. ನನ್ ಸೌತಿ ಮಗ್ಳು ನಮ್ಮಮ್ಮಂಗೆ. ನನ್ ಕಂಡ್ರೆ ನಮ್ಮಮ್ಮಂಗ ಆಗಲ್ಲ. ನಮ್ಮಮ್ಮಂಗ ಒಂದ್ ಇಟ್ಬಿಟ್ಟಿದೀನಿ ಸರ್ ಹೆಸರು. ನನ್ ಮೇಲೆ ಯಾವಾಗೂ ಮುನ್ಸ್ಕೋತಾರ, ಯಾವಾಗೂ ಇದ್ ಮಾಡ್ತಾರ. ಅದಕ್ಕೆ ನಾನು ಈ ಸೌತಿ ಮಗಳಲ್ವಾ, ಅದಕ್ಕೆ ಹಿಂಗ್ ಮಾಡ್ತೀಯ ನೀನು ಅಂತ ಏನ ಕೇಳಲ್ಲ, ಎದ್ದೋಳಲ್ಲ, ಏನು ಮಾಡಲ್ಲ. ಬೆಳಗ್ಗೆ ಎದ್ದು ನಾನೇ ಮಾಡ್ತಾ ಇರ್ತೀನಿ. ಎದ್ದು ಒಂಚೂರು ಏನೋ ಅಮ್ಮಂಗೆ ಹೆಲ್ಪ್ ಮಾಡೋಣ, ಅಮ್ಮಂಗ್ ಕಾಲ್. ಅದೇ ಈ ಮೂತಿ ಎದ್ದಿಲ್ಲ ಅಂದ್ರು ಸರಿ ಗೈಸ್. ಅಮ್ಮ ಬೆಡ್ಶೀಟ್ ನ ಮುಗ್ದು ಅಮ್ಮ ಅದೇ ಹೇಳೋದು, ಇದ್ರಲ್ಲೇ ಗೊತ್ತಾಗ್ಬಿಡುತ್ತೆ. 2 ಗಂಟೆಗೆ ಬರ್ತಾಳೆ, ಒಂದೊಂದ್ಸತಿ 3 ಗಂಟೆಗೆ ಬರ್ತಾಳೆ. ನಾನು ವಿಡಿಯೋಗಳು ಎಡಿಟ್ ಮಾಡ್ಕೊಂಡು 1 ಗಂಟೆ 1:15 ಮಲ್ಕೋತೀನಿ. ಕೆಲ್ಸ ಮಾಡ್ತಾಳೆ. ನಾನು ದಿವಸ ಬೈತೀನಿ, ಎದ್ದು ಮಾಡು, ಯಾಕಂದ್ರೆ ಎದ್ದೊಳಕ್ ಆಗಲ್ಲ. ಅವಳು ಒಬ್ಳು ಸ್ಕೂಲ್ ರಜಾ ಮಕ್ಕಳನ್ನ ರೆಡಿ ಮಾಡ್ಬೇಕು, ಎದ್ದು ಮಾಡು ಅಂತ. ಇವಳು ಗೊಣಗ್ತಾನೆ ಇರ್ತಾಳೆ, ಬೆಡ್ಶೀಟ್ ಗುಬ್ರ ಹಾಕೊಂಡು. ನಂಗೆ ಮಲ್ಗಾಕ್ ಬಿಡಲ್ಲ. ಹಂಗೂ ಬೈದೋಗ್ತೀನಿ. ನಿಮ್ಗೆಲ್ಲ ನಿಮ್ ಗಂಡನ ಹೋಗು. ಇವಾಗ 1 ವಾರ ಫುಲ್ ಇರ್ತೀಯಲ್ಲ, ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದೊಳ್ಬೇಕಲ್ಲ. 6 ಗಂಟೆಗೆಲ್ಲ ಎಚ್ಚರ ಆಗ್ಬೇಕು. ಮಲ್ಗಂಗಿಲ್ಲ ಅಲ್ಲೆಲ್ಲ. 5 ಗಂಟೆ 6 ಗಂಟೆ ಲಾಸ್ಟ್. 6 ಗಂಟೆ 7 ಗಂಟೆ ಲಾಸ್ಟ್. ಬಿಸ್ಲಿಗೆ ಬಂದು ಕುತ್ಕತೀನಿ ಅಷ್ಟೇ. ಬನ್ನಿ ನಮ್ಮಮ್ಮನ ಕಳಿಸ್ಕೊಟ್ಬಿಟ್ಟು ಬರೋಣ ಗೈಸ್. ಆಗಲ್ಲ. ಹುಷಾರು, ಹಾಸ್ಪಿಟ್ಲಲ್ಲೆಲ್ಲ ಫೋನ್ ಮಾಡ್ತಾರ. ಆಮೇಲೆ ನನ್ ಮಗಳು ಹೋಗಿ ಫೋನೇ ಮಾಡಿಲ್ಲ, ಏನೂ ಮಾಡಿಲ್ಲ, ಅವೆಲ್ಲ ಅನ್ಕೋಬೇಡ ಆಯ್ತಾ. ಯಾವಾಗ್ಲೂ ಇದೊಂದು ನಮ್ಮ ಅಮ್ಮನ್ ಬಾಳ್ ಗೈಸ್. ನಮ್ಮ ಅಮ್ಮಂಗೆ ಏನಾದ್ರು ನಾನು ಫೋನ್ ಮಾಡಿಲ್ಲ ಅಂದ್ರೆ ಅದಕ್ಕೊಂದ್ ಮಾತು, ನಮ್ಮ ಅಮ್ಮನ ಜೊತೆ ಒಂದು ವಿಡಿಯೋ ಮಾಡಿಲ್ಲ ಅಂದ್ರೆ ಅದಕ್ಕೊಂದ್ ಮಾತು. ನೀನ್ ನನ್ ಜೊತೆ ವಿಡಿಯೋನೇ ಮಾಡಲ್ಲ, ನಂಗೊಂದ್ ಫೋಟೋ ಹಾಕಲ್ಲ, ಹಂಗೆ ಹಿಂಗೆ ಅನ್ಕೊಂಡು. ಯಾವ ತರ ಶಾಲಾ? ಇದು ಒಂದೇ ಇರೋದು, ಇನ್ನೊಂದ್ ಇತ್ತಲ್ಲ. ಇಲ್ವಾ ಯಾವ್ದು? ಒಂದಿತ್ತು ನನ್ನ ಹತ್ರ. ಇರೋ 1 ನಿಮಿಷ ಹೋಗಿಬೇಕು ಫಸ್ಟ್. ನಿನ್ ಗುಗ್ಗುದ್ರೆ ನಿನಗ್ ಬುದ್ಧಿ ಬರೋದು. ಬರಲ್ಲ. ಬಾಯ್ ಬಾಯ್ ಸಾಮ್ರಾಟ್ ಸಿರಿ. ಬಾಯಮ್ಮ. ಬಾಯಮ್ಮ. ಹುಷಾರು. ನೀನ್ ಹುಷಾರು. ಫೋನ್ ಮಾಡು. ಅಯ್ಯೋ ನಮ್ಮಮ್ಮ ಹೋಗ್ತಾ ಇದ್ರೆ ನನ್ಗೆ ನಮ್ಮಮ್ಮ ನನ್ನ ಬಿಟ್ಟು ಹೋಗ್ತಾ ಇರೋ ತರ ಅನ್ಸ್ತೈತಿ. ಬ್ಯಾಗ್ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ರೆ. ಬಾರು ಸಾಮ್ರಾಟ್, ಮೌನೆ ಅವನ್ ಬರಲ್ಲ ಬಿಡು. ಏನಕ್ಕೋ ಅವ್ನ್ ಸೇಮ್ ನಿಮ್ ಅರ್ಜುನ್ ಬಾಬಾ ತರ. ಅವ್ನ್ ಕಲ್ಲು ಮನ್ಸ್ ಜಾಸ್ತಿ. ಆಟೋದವ್ರು ಇವಾಗ ಏನ್ ಮೇಡಮ್ ನಿಮ್ಗೆ ಗೊತ್ತಾಗಲ್ವಾ? ಕಾಮನ್ ಸೆನ್ಸ್ ಇಲ್ವಾ ಮೇಡಮ್ ಅಂತ ದಿವ್ಯಕ್ಕೆ ಯಾಕೋ ಸುಗಿಬೇಕು. ಹುಷಾರು. ನೋಡಿ ಏನು ಹೇಳ್ತಾರೆ, ಏನು ಹೇಳ್ತಾರೆ. ಆಟೋದೊಬ್ಬ ಫ್ರೆಂಡ್ ಅಂಕಲ್ ನನಗೆ. ಬಾಯ್. ಹುಷಾರು. ಫೋನ್ ಮಾಡು. ಹುಷಾರ್ ಸಿರಿ. ಬಾಯ್ ಎತ್ಕೋ ಸ್ವಲ್ಪ ಬೇಗ. ಬಾಯ್ ಬಾಯ್. ಹುಷಾರು. ಬಾಯ್. ಹೋಗ್ತಾರೆ ಗೈಸ್, ಬೇಜಾರಾಗ್ತದೆ. ಬನ್ನಿ ಅಳ್ಕೊಂಡೆಲ್ಲ ಕಳಿಸ್ಬಾರ್ದು ಇವಾಗ ನಿಮ್ಮ ಮಮ್ಮಿನ. ಅವರು ಸ್ಟ್ರಾಂಗ್ ಆಗಿರಲ್ಲ ಆಮೇಲೆ. ನಾನಿವಾಗ ನಮ್ಮ ಅಮ್ಮಂಗೆ ಏನಾದ್ರು ಆಡ್ಕೊಂಡು ಕಳಿಸ್ಬಿಟ್ರೆ ಅವ್ರು ಹತ್ಕೊಂಡು ಹೋಗ್ತಾರೆ ಗೈಸ್. ಸೊ ಅದಕ್ಕೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡೆ. ಬಟ್ ಬೇಜಾರಾಗುತ್ತೆ, ಯಾಕಂದರೆ ಫಾರ್ ದಿ ಫಸ್ಟ್ ಟೈಮು ನಮ್ಮ ಅಮ್ಮಂಗೆ ಒಂದು ಆಪ್ರೇಷನ್ ಅಂತ ನಾನು ಕೇಳ್ತಾ ಇರೋದು.
ಆ್ಯಂಡ್ ನೋಡ್ತಾ ಇರೋದು ಸಹ ತುಂಬಾ ಸ್ಟ್ರಾಂಗು ನಮ್ಮಮ್ಮ, ಹೆವಿ ಸ್ಟ್ರಾಂಗು. ಅಂದ್ರೆ ಇವ್ರ ಏಜಲ್ಲಿ ನಾವ್ ಹಿಂಗೆಲ್ಲ ಇರ್ತೀವಿ ಅಂದ್ರೆ ಅದಂತೂ ನಿಜವಾಗ್ಲೂ ಕಷ್ಟ. ನಾನು ಒಂದೊಂದು ಟೈಮ್ ನಮ್ಮ ಮಮ್ಮಿಗೆ ಹೇಳ್ತಾ ಇರ್ತೀನಿ, ನಮ್ಮ ಮಮ್ಮಿಗಾಗ್ಲಿ ನಮ್ಮ ಅತ್ತೆಗಾಗ್ಲಿ ಎಲ್ರಿಗೂ ಹೇಳ್ತಾ ಇರ್ತೀನಿ, ನೀವುಗಳಿರೋ ಅಂತ ಒಂದು ಈ ಒಂದು ಏಜಲ್ಲಿ ಇಷ್ಟು ಸ್ಟ್ರಾಂಗ್ ಆಗಿ ನಾವು ನಿಜವಾಗ್ಲೂ ಇರ್ತೀವ ಅನ್ನೋದೊಂದು, ನಿಜವಾಗ್ಲೂ ನಾನು ನಿಜ ಇರ್ತೀನಿ ನಾನು ಈ ತರ ಸ್ಟ್ರಾಂಗ್ ಆಗಿ. ನಿಮ್ ತರ ನಾವಂತೂ ನಮ್ಮ ಏಜಲ್ಲಿ, ಈ ಏಜಲ್ಲಿ ನಾವ್ ಇರಕ್ ಆಗಲ್ಲ ಅಂತ. ಬಟ್ ಬೇಜಾರಾಗ್ತಿದೆ. ನಮ್ಮಮ್ಮ ಇವಾಗ ಬ್ಯಾಗ್ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ರೆ ನಂಗೆ ಒಂಥರ ಬೇಜಾರಾಗ್ತಿತ್ತು. ಏನೋ ನಮ್ಮನ್ನ ಬಿಟ್ಟೋಗೋ ತರಾನೇ ಅನ್ನಿಸ್ತಿತ್ತು ಗೈಸ್. ಏನು ಮಾಡಕ್ಕಾಗಲ್ಲ, ಕಂಟ್ರೋಲ್ ಮಾಡ್ಕೋಬೇಕಷ್ಟೇ. ಬಟ್ ನಮ್ಮ ಅಮ್ಮನ ಮುಂದೆ ಇವಾಗ ನಾನು ಅಳಕ್ ಹೋಗಿದ್ರೆ ಅವರು ಹತ್ ಬಿಡ್ತಿದ್ರು. ನಮ್ಮಮ್ಮ ಫಸ್ಟೇ ಒಂಚೂರು ಬೇಗ ಹತ್ಬಿಡ್ತಾರೆ. ಏನು ಮಾಡಕ್ಕಾಗಲ್ಲ, ಬೇಗ ಹುಷಾರಾಗಿ ಬೇಗ ಬರ್ಲಿ. ಪಾಪ ತುಂಬಾ ಅಳ್ತಾ ಇರ್ತಾರೆ, ಕಾಲ್ ನೋವು ಆ ಥರ ಎಲ್ಲ ಮಾಡ್ತಿರ್ತಾರೆ. ಬಟ್ ನನಗೇನಂದ್ರೆ ಒಂದೊಂದು ಟೈಮ್ ಅನ್ಸುತ್ತೆ, ಪಾಪಚ್ಚಿ ನಮ್ಮಮ್ಮನ ನೋಡ್ದಾಗೆಲ್ಲ ಯಾಕೆ ಅಷ್ಟು ಚೆನ್ನಾಗಿದ್ದವರು ಈ ಥರ ಆಗೋಗ್ಬಿಟ್ರು ಅಂತ. ಇವಾಗ ಒಂದು ವಾರ ಅಮ್ಮಮ್ಮ ಅಂದ್ರೆ ಇರಲ್ಲ, ಅಂದ್ರೆ ಸಪ್ರೇಟ್ ಆಗಿದ್ದಾಗ ನನ್ಗೇನು ಅನಿಸ್ತಿರ್ಲಿಲ್ಲ. ಅವಾಗ ಹೆಂಗಿದ್ರು ಅಮ್ಮ ಸಪ್ರೇಟ್ ಆಗಿರೋರು, ನಾನು ಸಪ್ರೇಟ್ ಆಗಿರ್ತಿದ್ದೆ. ಬಟ್ ಇವಾಗ ಜೊತೆಲಿ ಇದ್ದಾಗ ಸಡನ್ ಆಗಿ ಅವರು ಇಷ್ಟು ವರ್ಷ, ಅಮ್ಮಮ್ಮನು ಇವಾಗ ಇನ್ನೇನು 3 ವರ್ಷ ಆಗ್ತಾ ಬಂತು ನಾವು ಜೊತೆಲಿದ್ದು. ಅಮ್ಮ ಏನಾದ್ರು ಮತ್ತೆ ಈ ತರ ಹೋಗೋ ತರ ಅಂತ ಅನ್ನಿಸ್ದಾಗ ನಿಜ ಬೇಜಾರಾಗುತ್ತೆ. ಬಟ್ ಅಮ್ಮನು ಇವಾಗ ಇಲ್ಲಮ್ಮ ಸಪ್ರೇಟ್ ಆಗಿ ಮಾಡ್ಕೋಬೇಕು, ಮೊನ್ನೆ ದಿವ್ಯಂದು ಮತ್ತೆ ಶಿವುದು ಲೈಫ್ ಈ ತರ ಆಗೋಯ್ತು, ಬೇಡ ನಾನು ಸಪ್ರೇಟ್ ಆಗಿರ್ತೀನಿ, ನೀವು ಸಪ್ರೇಟ್ ಆಗಿರಿ, ಅದು ಚೆನ್ನಾಗ್ ಕಾಣಲ್ಲ ಜೊತೆಲಿದ್ರೆ, ನೋಡೋರು ಯಾವ ತರ ಏನು ಎತ್ತ ಅಂತ ಮಾತಾಡ್ತಾರೆ ಅಂತೆಲ್ಲ ಹೇಳ್ತಿರ್ತಾರೆ. ಬಟ್ ಅವ್ರ ಮೈಂಡಲ್ಲೂ ಇದೆ ಸಪ್ರೇಟ್ ಆಗಿ ಹೋಗ್ಬೇಕು ಅಂತ. ಬಟ್ ಗೊತ್ತಿಲ್ಲ ನಾವು ಹೋಗ್ತೀವೋ ಇಲ್ಲ ಅಮ್ಮ ಹೋಗ್ತಾರೋ. ನಮ್ಗೆ ಯಾಕಂದ್ರೆ ಕಾರ್ ಪಾರ್ಕಿಂಗ್ ಎಲ್ಲೂ ಆಚೆ ಸಿಗ್ತಿಲ್ಲ ನಮ್ಗೆ ಲೀಸ್ಗೆ, ಸ್ವಲ್ಪ ದೂರ ಸಿಗ್ತಿದೆ ನಮ್ಗೆ. ಇವಾಗ ಇಲ್ಲೇ ನಮ್ದು ನಿಯರ್ ಶಾಪ್ ಇರೋದ್ರಿಂದ, ಆಮೇಲೆ ಸ್ಕೂಲ್ ಇರೋದ್ರಿಂದ ಮಕ್ಳಿಗೆ, ಸೊ ನಾವು ಸ್ವಲ್ಪ ದೂರ ಹೋಗೋದಕ್ಕಾಗಲ್ಲ, ಅದರಿಂದ ಒಂದು ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ಅಮ್ಮಂಗೆ ಹೇಳಿದೀವಿ, ಅಮ್ಮ ನೀವೇ ಹುಡ್ಕೊಳ್ಳಿ, ಇಲ್ಲ ನಮ್ಗಾದ್ರೂ ಸಿಕ್ಕಿದ್ರೆ ಎಲ್ಲಾದ್ರೂ ನಿಯರ್ ನಾವು ಹೋಗ್ತೀವಿ, ನೀವ್ ಇಲ್ಲಿರಿ, ಇಲ್ಲ ನಿಮ್ಗಾದ್ರೂ ಸಿಕ್ಕರೆ ನೀವು ಹೋಗಿ, ಇಲ್ಲ ನಾವ್ ಇಲ್ಲಿರ್ತೀವಿ, ಆ ತರ ಮಾತಾಡ್ಕೊಂಡಿದೀವಿ. ಬಟ್ ನಿಜ ಬೇಜಾರಾಯ್ತು ಅವ್ರು ಹೋಗ್ಬೇಕಾದ್ರೆ. ಅವ್ರು ನಮ್ಮನ್ನ ಬಿಟ್ಟೋಗೋ ತರನೇ ಅನ್ನಿಸ್ತಿತ್ತು ನಂಗೆ. ಏನಿಲ್ಲ, ಹುಷಾರಾಗಿ ಆರಾಮಾಗಿ ಬಂದ್ರೆ ಸಾಕು. ನಮ್ಮಮ್ಮ ಯಾರಾದ್ರೂ ಚೆನ್ನಾಗಿರೋರ್ನ ಸಡನ್ ಆಗಿ ಏನಾದ್ರೂ ಒಂದ್ ಇದ್ರಲ್ಲಿ ನೋಡ್ಬಿಟ್ರೆ ಒಂದ್ ಸ್ವಲ್ಪ ಸಖತ್ ಬೇಜಾರಾಗುತ್ತೆ. ನೋಡೋಣ, ಶನಿವಾರ ಅಂತ ಹೇಳಿದಾರೆ ಆಪರೇಷನ್. ಎಲ್ಲ ಆರಾಮಾಗ್ಲಿ ಪಾಪಚ್ಚಿ. ಎಷ್ಟು ಚೆನ್ನಾಗಿ ಓಡಾಡ್ತಿದ್ರು, ಅದೇ ಎಷ್ಟೇ ಕಾಲ್ ನೋವು ಇರ್ಲಿ ಏನೇ ಇರ್ಲಿ ಬಿಡ ಅಂತ ಕೆಲ್ಸಕ್ಕೆ ಓಡೋಗೋರು. ಇಲ್ಲಿಂದ ಅಲ್ಲಿವರೆಗೂ ಓಡೋಗೋರು ಅವರು. ಒಂದೊಂದ್ ಟೈಮ್ ನಾನು ಇಲ್ಲಿ ಸ್ಕೂಲಿಗೆ ಬಿಡಕ್ ಹೋದಾಗ ಮಕ್ಳನ್ನ ಅಮ್ಮನ್ ಬಿಡಕ್ ಯಾರು ಆಗ್ತಾ ಇರ್ಲಿಲ್ಲ. ಶಿವ ಅವರು ಜಿಮ್ಗೆ ಹೋಗ್ಬಿಟ್ರೆ ಏನ್ ಬರ್ತಾ ಇದ್ದ ಅವ್ರು ಲೇಟು, ಅಮ್ಮನೇ ಇಲ್ಲ ನಾನೇ ಹೋಗ್ತೀನಿ ಅನ್ನೋ ರೀತಿ ಅವ್ರು ಓಡೋಗ್ತಿದ್ರು. ಬಟ್ ಎಷ್ಟೇ ಆಗ್ಲಿ ಗೈಸ್, ಯಾರು ಏನೇ ಮಾಡ್ಲಿ, ಮಕ್ಳೇನೇ ತಪ್ಪು ಮಾಡ್ಲಿ, ತಾಯಿದಿರ್ ಏನೇ ತಪ್ಪು ಮಾಡ್ಲಿ, ತಂದೆದಿರ್ ಏನೇ ತಪ್ಪು ಮಾಡ್ಲಿ, ಎಷ್ಟೇ ಆದ್ರೂ ಅವ್ರ ಅಪ್ಪ ಅಮ್ಮನೇ, ನಾವು ಅವ್ರ ಮಕ್ಳೇ. ಏನೇ ಮಾಡಿದ್ರು ಅವ್ರ ಮೇಲೆ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಅದು ನಮ್ಮ ಅಮ್ಮಂದು ಅವಾಗವಾಗ ಮನೆಗಳಲ್ಲಿ ಕಿತ್ತಾಟ ಜಗಳ ಎಲ್ಲ ನಡೀತಾ ಇರುತ್ತೆ. ಸಣ್ಣ ಪುಟ್ಟಕ್ಕೆಲ್ಲ ನಾನು ಕೋಪಿಸ್ಕೊಳ್ತಾ ಇರ್ತೀನಿ, ಅಮ್ಮನೂ ಕೋಪಿಸ್ಕೊತಾ ಇರ್ತಾರೆ. ಅವಾಗೆಲ್ಲ ನಮ್ಮ ಅಮ್ಮಂಗೆ ಇವಾಗ ಒಂದು ರೇಗಿಸ್ತಾ ಇರ್ತೀನಿ ನಾನು ಬಿಡು, ನಿನ್ 3 ಜನ ಮಾತ್ರ ಮಕ್ಳು, ನಾನು ಸೌತಿ ಮಗಳಲ್ವಾ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತೀವಿ, ಹಂಗೆ ಹಿಂಗೆ ತರ ರೇಗಿಸ್ತಾ ಇರ್ತೀನಿ. ಪಾಪ ನೆನ್ನೆನೂ ಹಂಗೆಲ್ಲ ಹೇಳ್ಬೇಕಾರೆ ಅಳ್ತಿದ್ರು, ಮನ್ಸಿಗೆ ತುಂಬಾ ಬೇಜಾರ್ ಮಾಡ್ತೀಯಾ, ಹಿಂಗೆಲ್ಲ ಮಾತಾಡ್ತೀಯಾ ನೀನು ಹಂಗೆ ಹಿಂಗೆ ಅಂತ. ಬಟ್ ಹೇಳ್ತಿದ್ದೆ, ನಾನು ತಮಾಷೆಗೆ ಹೇಳೋದು, ಏನ್ ಸೀರಿಯಸ್ ಆಗಿ ಹೇಳ್ತೀನಿ ಹಾಗೆ ಹೀಗೆ ಅಂತ. ಬಟ್ ಇವಾಗ ಒಂದು ವಾರ ಇರಲ್ಲ ನಮ್ಮ ಅಮ್ಮನ ಜೊತೆ ನಾನು ಮಾತಾಡಕ್ಕೆ, ಜಗಳ ಮಾಡಕ್ ನಮ್ಮ ಅಮ್ಮ ಒಂದು ವಾರ ಇರೋದಿಲ್ಲ. ನಾನೇ ಎದೊಳ್ಬೇಕು, ನಾನೇ ಮಾಡ್ಕೋಬೇಕು. ಅಮ್ಮ ಇದ್ದಾಗ ಸ್ವಲ್ಪ ಹೆಲ್ಪ್ ಆಗ್ತಿತ್ತು ನಂಗೆ, ಇದಿಲ್ಲ. ಟಿಫನ್ ಇದ್ದಾಗ ಅಮ್ಮ ಟಿಫನ್ ಮಾಡಿ ಇಟ್ಬಿಟ್ಟಿರ್ತಿದ್ರು, ಮಕ್ಳಿಗೆ ರೆಡಿ ಮಾಡಿ ಆ ಟಿಫನ್ ಕಟ್ಕೊಂಡು ನಾನು ಹೋಗ್ತಿದ್ದೆ. ಬಟ್ ಇವಾಗ ಸ್ವಲ್ಪ ಬೇಜಾರಾಗುತ್ತೆ ಗೈಸ್. ಒಂದು ವಾರ ಅಮ್ಮಮ್ಮ ಅಂದ್ರೆ ಮ್ಯಾಕ್ಸಿಮಮ್ ಆಗ್ಬೋದು, ಹೇಳಕ್ಕಾಗಲ್ಲ, ಅವ್ರ ಮೇಲೆ ಡಿಪೆಂಡು ಯಾವ ತರ ಕಾಲ್ ಪೇನ್ ಇರುತ್ತೆ ಏನು ಎತ್ತ. ಅಂಡ್ ಶನಿವಾರನೇ ಆಪರೇಷನ್ ಆಗುತ್ತಾ ಅದೆಲ್ಲ ಏನು ಗೊತ್ತಿಲ್ಲ. ಡಾಕ್ಟರ್ಸ್ ಬಂದ್ರೇನೆ ಅದು ಆಪರೇಷನ್ ಆಗೋದಕ್ಕೆ ಅಂತ ಹೇಳಿದ್ರು. ಒಬ್ರು ಡಾಕ್ಟರ್ ಬರ್ಬೇಕಂತೆ, ಮೇನ್ ಸರ್ಜನ್ ಬರ್ಬೇಕು, ಅವ್ರು ಬಂದ್ರೇನೆ ಆಪರೇಷನ್ ಆಗೋದು ಅಂತ ಹೇಳಿದ್ದಾರೆ. ಅವ್ರು ಬಂದ್ರೆ ಆಪರೇಷನ್ ಮಾಡ್ತಾರೆ ಶನಿವಾರ. ಇಲ್ಲ ಅವ್ರೇನಾದ್ರು ಬರ್ಲಿಲ್ಲ ಅಂದ್ರೆ ಮತ್ತೆ ಮಂಡೆ ಆ ತರ ಏನಾದ್ರು ಶಿಫ್ಟ್ ಆಗುತ್ತೆ. ಡಾಕ್ಟರ್ ಇದ್ರೇನೆ ಅಲ್ವಾ ಮಾಡಕ್ಕಾಗೋದು, ಮೇನ್ ಡಾಕ್ಟರ್ಸ್ ಇರ್ತಾರಲ್ವಾ ಅವರು.
ಇರೋವರೆಗೂ ನಾನು ಹೇಳೋದಷ್ಟೇ ಗೈಸ್, ಇರೋವರೆಗೂ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಸೊ ಇವಾಗ ಹೋಗಿದ್ದಾರೆ, ನೋಡೋಣ. ಆ ರಾಯರು, ಆ ಕಬ್ಬಾಳಮ್ಮ, ನಾನು ನಂಬಿರೋಂಥ ದೇವರು, ಅವರೆಲ್ಲ ಒಳ್ಳೇದು ಮಾಡಿದ್ರೆ ಸಾಕು. ನಮ್ಮಮ್ಮಂಗೆ ಏನಿದೆಯೋ ಈ ಒಂದು ಕಾಲು ನೋವಿಂದ ನಮ್ಮಮ್ಮಗೆ ಮುಕ್ತಿ ಸಿಕ್ಕರೆ ಸಾಕು. ಅಪ್ಪಾಜಿ ಅವ್ರನ್ನ ನೋಡೋಕ್ಕಾಗಲ್ಲ ಕಾಲು ನೋವಿಂದ, ಹೋದ್ರೆ ಸಾಕು ಗೈಸ್. ಇದು ವೆರಿಕೋಸ್ ಅಂತಾನೆ ಹೇಳ್ತಾರೆ ಅನ್ಸುತ್ತೆ, ಮೇ ಬಿ ಇದ್ರ ಹೆಸ್ರೆ ವೆರಿಕೋಸ್ ಅನ್ಸುತ್ತೆ. ಅದರಿಂದಾನೇ ಪ್ರಾಬ್ಲಮ್ ಆಗ್ತಾ ಇರೋದು. ಅದು ಈಗಿನ ಕಾಲದಲ್ಲಿ ಎಲ್ರಿಗೂ ಬರುತ್ತೆ, ನಮ್ಮಂತ ಏಜ್ ಅವ್ರಿಗೂ ಬರುತ್ತೆ, ಏಜ್ ಆಗಿರೋರ್ಗೂ ಬರುತ್ತೆ. ಇವಾಗೆಲ್ಲ ಸ್ವಲ್ಪ ಅದು ಇದು, ಯಾಕಂದ್ರೆ ಕೂತಿದ್ದ ಜಾಗದಲ್ಲೇ ಕೂತಿದ್ರೆ, ಇಲ್ಲ ಕೆಲಸ ಮಾಡ್ತಾರೆ. ನಮ್ಮ ಅಮ್ಮ ಮೇನ್ ಇನ್ನೊಂದೇನಂದ್ರೆ ಮಿಷಿನ್ ತುಳಿತಾರಲ್ವಾ, ಟೈಲರಿಂಗ್ ಮಿಷಿನ್, ಅದರಿಂದ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ, ಜಾಸ್ತಿ ಆಗುತ್ತೆ. ಅವ್ರ ಡಾಕ್ಟರ್ ಹೇಳಿದ್ರು ಅದನ್ನೇ, ನೀವು ಟೈಲರಿಂಗ್ ಮಾಡ್ತೀರಾ, ಸ್ವಲ್ಪ ಓಡಾಡ್ತಿದ್ರೆ ಒಂಚೂರು ಏನ್ ಅನ್ಸೋದಿಲ್ಲ, ಬಟ್ ಕುತ್ಕೊಂಡು ಅವ್ರು ನಿಂತಿದ್ದ ಜಾಗದಲ್ಲೇ ನಿಂತಿದ್ರೆ, ಕೂತಿದ್ದ ಜಾಗದಲ್ಲೇ ಕೂತಿದ್ರೆ ಅವ್ರಿಗೆ ಸ್ವಲ್ಪ ಪೇನ್ ಜಾಸ್ತಿ ಆಗುತ್ತೆ ಅಮ್ಮಂಗೆ ಅಂತ ಅಮ್ಮ ಹೇಳ್ತಿರ್ತಾರೆ. ಬಟ್ ಏನಿಲ್ಲ, ಎನಿವೆ ನಿಮ್ಮೆಲ್ಲ ಬ್ಲೆಸ್ಸಿಂಗ್ ನಮ್ಮ ಅಮ್ಮನ ಮೇಲೆ ಇರ್ಲಿ. ಆದಷ್ಟು ಬೇಗ ಆಪರೇಷನ್ ಎಲ್ಲ ಮುಗಿಸ್ಕೊಂಡು ಆರೋಗ್ಯವಾಗಿ ಮನೆಗೆ ಬರ್ಲಿ, ಸುಧಾರಿಸ್ಕೊಂಡು ಚೆನ್ನಾಗಿ ಬರ್ಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಅವ್ರ ಮುಂದೆ ಅಳಕ್ಕಾಗಿಲ್ಲ ನನಗೆ, ಬಟ್ ನಂಗೆ ಅಳು ಬಂದ್ರೆ ಗಂಟ್ಲ ಹತ್ರನೇ ನಿಂತ್ಕೊಂಡ್ಬಿಡುತ್ತೆ ಒಂದೊಂದು ಟೈಮ್, ತೋರ್ಸ್ಕೊಳಲ್ಲ ನಾನು ಸಡನ್ ಆಗಿ. ಅಮ್ಮನ್ಗೆ ನಾನು ಹೋಗ್ಬೇಕಾರೆ ಹತ್ರ ಪಾಪ ಇನ್ನು ಅವರು ಅಳ್ತಾರೆ ಅಂತ ನಾನು ಅಳಕ್ ಹೋಗ್ಲಿಲ್ಲ. ಸುಧಾರಿಸ್ಕೊಂಡು ಆರೋಗ್ಯ ಬಗ್ಗೆ ನಮ್ಮಮ್ಮ ಬರ್ಲಿ. ಅಮ್ಮ ಮಿಸ್ ಯು. ಈ ವ್ಲಾಗ್ ನೀನ್ ನೋಡ್ತಿ ಅಂತ ಅನ್ಕೊಳ್ತೀನಿ. ಮೇ ಬಿ ಹಾಸ್ಪಿಟ್ಲಲ್ಲಿ ಇದ್ದಾಗ ನಿನ್ ಕೈಲಿ ನೋಡಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ದಿವ್ಯಾ ತೋರಿಸ್ಬೋದು ಅನ್ಸ್ತೀನಿ. ಬಟ್ ಮಿಸ್ ಯು ಅಮ್ಮ. ಸರಿ, ಬಾಯ್, ಲವ್ ಯು ಆಲ್.